ಏನು ಮಾಡು, ಇಲ್ಲಾಂದರೆ ಎಲ್ಲ ಕಿತ್ತಾಕ್ಬಿಡು, ಸಿಂಕೆಲ್ಲ ಕಿತ್ತಾಕ್ಬಿಡು, ಎಲ್ಲ ಹೋಯ್ತವೆ. ನೀನು ಅಂತೆಲ್ಲ ನೀರು ಮಡಕೆಲಿ ಫಸ್ಟ್ ಟೈಮ್ ಮೊಸರು ಹಾಕಿದ್ದು ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಪೂರ್ವಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ನಕ್ಕೆ ಕೊಟ್ಬಿಟ್ಟು, ಏನು ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದು. ಓ ಹೌದಾ, ಬರೋದು ಬಂದಿದೆ, ಬೈಲಿ 2 ಪಾತ್ರೆ ತೊಳ್ಬಿಟ್ಟು ಹೋಗು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಪೂರ್ತಿ ನೀರೊಳಗಡೆ ನೆನೆಸಿಟ್ಟಿದ್ದೆ ಮಡಕೆನ. ಸೊ ಇವಾಗ ತಗೊಂಡು ಬಂದು ನಾನು ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾಯ್ದಿದೆ, ವೇಸ್ಟ್ ನೀರಿದು. ಮಲ್ಲೇಶ್ವರಮಲ್ಲಿ ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದ್ರ ಆಪೋಸಿಟ್ಟು ಒಂದು ಆರ್ಗಾನಿಕ್ ಸಂತೆ ಅಂತ ಒಂದು ರೆಸ್ಟೋರೆಂಟ್ ಇದೆ, ಗ್ರೀನ್ ಪಾತ್ ಅಂತ. ಸೊ ಅಲ್ಲಿ ನಾನು ಪ್ರತಿ ಸಂಡೇ ಸ್ಟಾಲ್ ಹಾಕ್ತೀನಿ. ಸೊ ಯಾರಿಗಾದರೂ ನಾನು ಜ್ಯುವೆಲರಿ ತೊಗೋಬೇಕು ಅಂತ ಅನಿಸಿದರೆ ನೀವು ಬರ್ಬೋದು ಅಲ್ಲಿ. ಸೊ ಫ್ರೀ ಸ್ಟಾಲ್ ಇದೆ ಅಲ್ಲಿ ಎಲ್ಲರಿಗೂ. ಸೊ ನಮಗೂ ಅಲ್ಲಿ ಟೇಬಲ್ ಕೊಡ್ತಾರೆ, ಹಾಗಾಗಿ ಹಾಕ್ತೀನಿ. ಎಷ್ಟೊಂದು ತೀಟೆ ಮಾಡ್ತೀಯ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ? ವೈಟ್ ಕಲರ್ ಇದು ಯಾವುದು ವೈಟ್ ಕಲರ್ ನಕ್ಷತ್ರ? ಅದೆಲ್ಲಿ ಬರುತ್ತೆ? ಇವಾಗಷ್ಟೇ ಮಡಕೆ ತಂದಿರೋ ಅಂಥ ವೀಡಿಯೋನ ನಾನು ಮಾಡಿಲ್ಲ. ಆ್ಯಕ್ಚುಲಿ ನೆನ್ನೆಯಿಂದ ಬ್ಯಾಕ್ ಪೇನ್ ಅಪ್ಪ, ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಂಜೆಕ್ಷನ್ ಹಾಕಿದ್ರಲ್ವ, ಪೇನ್ ಇರೋ ಕಡೆ ಎಲ್ಲ. ಸೊ ಹಂಗಾಗಿ ತುಂಬಾ ಪೇನ್ ಆಗ್ತಿದೆ, ಅದು ಸೊಂಟ ಭಾಗದಲ್ಲೇ. ಬಂದು ಸಾಕಾಯಿತು ಹಾಸ್ಪಿಟ್ಲಿಗೆ ಹೋಗಿ ಬಂದು. ಸೊ ಡಾಕ್ಟರ್ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆ್ಯಕ್ಚುಲಿ ತುಂಬ ದಿನಗಳಿಂದ ಒಂದಷ್ಟು ಜನ ಹೇಳ್ತಾಯಿದ್ರು ಪೇನ್ ರಿಲೀಫ್ ಆಗೋಕ್ಕೆ ಅಲ್ಲಿ ಹೋಗಿ ಅಂತ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ನೆಕ್ಸ್ಟು. ಬಟರ್ ಫ್ರೂಟ್ ತೊಗೊಂಡು ಬಂದಿದೆ. ಸೊ ಅದ್ರ ಜೊತೆ ಸ್ವಲ್ಪ ಬಟರ್ ಫ್ರೂಟ್ ಜ್ಯೂಸ್ ಮಾಡಿಕೊಡೋಣ ಅಂತ ಪೂರಿ ಜೊತೆ. ಪೂರಿ ತಿನ್ಬೇಕು ಇವಾಗ. ಸೊ ಪೂರಿ ಮಾಡಿ ಚಟ್ನಿ ಮಾಡಿ ಕೊಟ್ಟು ಕಳಿಸ್ತೆ ಪೂರ್ವಿಗೆ. ಪೂರ್ವಿ ಒಂದೊಂದು ಸಾರಿ ನೆನಪಾಗೋದು ನನಗೆ. ಕೆಲವೊಬ್ರು ಅವನು ಪೂರಿ ಅಂತಾರೆ, ಅದಕ್ಕೆ ನೆನಪಾಯಿತು ನನಗೆ. ಫಸ್ಟ್ ಸಾರಿ ಪೂರಿ ಮಾಡಿದಾಗ ಅವನಿಗೆ ಗಂಟ್ಲು ಏನೋ ಪ್ರಾಬ್ಲಮ್ ಆಗಿ ಪೂರಿನೇ ತಿಂದಿರಲಿಲ್ಲ. ಸೊ ಈ ಟೈಮ್ ಮಾಡಿದಾಗ ಚೆನ್ನಾಗೂ ಬಂದಿತ್ತು ಪೂರಿ ಅಂದರೆ ಇಷ್ಟಪಡುತ್ತೆ ನಮ್ಮ ಪಾಪು. ಸಣ್ಣ 4 ಹಾಕಿದ್ದೀನಿ, 3 ಅಂತ ಸುಳ್ಳು ಹೇಳಿದ್ದೀನಿ, ಅಲ್ಲ 2 ಅಂತ ಸುಳ್ಳು ಹೇಳಿದ್ದೀನಿ. ಆಮೇಲೆ ನಂಗೆ ಬೇಡ ಅಂದರೆ ಬೇಡ, ಜಾಸ್ತಿ ಹಾಕ್ಬಿಡ್ಚ ಅಲ್ಲೆಲ್ಲ ತಿನ್ನಿಸ್ಬಿಡ್ತಾರೆ ಅಂತ ಅದಕ್ಕೊಂದು ಕೋಳಾಡ್ತಿತ್ತು. ಕಳಿಸ್ಬಿಟ್ಟಿದ್ದೀನಿ. ಅದು ಏನು ಮಾಡುತ್ತೋ ಏನು ಕತೆ ನಂಗೆ ಗೊತ್ತಿಲ್ಲ. ಮತ್ತಿನ್ನು ಇಟ್ಟರೆ ಅದು ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ, ಅದಕ್ಕೆ ಕಳಿಸ್ಬಿಟ್ಟಿದ್ದೀನಿ. ಸ್ವಲ್ಪ ರೈಸ್ ಮಾಡಿಟ್ಟಿದ್ದೀನಿ. ನನಗೊಂದು ಕೆಲಸ ಇದೆ, ಇಲ್ಲಿ ಹೋಗ್ತಿದ್ದೀನಿ ಅಂತ, ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ. ಸೊ ಇವಾಗ ತಿಂದ್ಬಿಟ್ಟು ಬ್ರಷ್ ಮಾಡ್ಕೊಂಡು ಬಂದಿದ್ದಾಯಿತು. ಮತ್ತು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಅದಾದಮೇಲೆ ರೆಡಿ ಆಗಿಬಿಟ್ಟು ಹೊರಡ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ. ಆ್ಯಕ್ಚುಲಿ ಈ ವಿಡಿಯೋನ ಕಂಟೆಂಟ್ ಅನ್ಕೋತೀರಾ ಏನು ಅನ್ಕೋತೀರಾ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಹೋಗೋ ಒಂದು ಪ್ಲೇಸಲ್ಲಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿ ಅಲ್ಲಿ ಸಿಗ್ತೀನಿ. ಬಾಯ್. ನನಗೆ ಫುಲ್ ನಿದ್ದೆ ಬರ್ತಾಯಿತ್ತು. ನೋಡಿದರೆ ಬೊಮ್ಮನಹಳ್ಳಿ ಸ್ಟೇಷನ್ ಇಳ್ಕೊಬೇಕಾಗಿತ್ತು ನಾನು ಎಲ್ಲೋ ಲೈನಲ್ಲಿ. ಬೊಮ್ಮಸಂದ್ರ ಹೋಗ್ಬಿಟ್ಟಿದ್ದೀನಿ ಲಾಸ್ಟು ಸ್ಟಾಪಿಗೆ ಮೆಟ್ರೋ ಸ್ಟೇಷನ್ಗೆ. ತಲೆ ಎಲ್ಲ ಕೆಟ್ಟು ಗೊಬ್ಬರ ಆಯ್ತು. ನಾನು ವಾಪಸ್ ಬಂದು ಅಯ್ಯೋ ಟ್ರೈನಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೆ. ಆ ಎಂಡಿಗೆ ಅಯ್ಯಪ್ಪ 2 ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಲೇಟ್ ಆಗ್ಬಿಡ್ತಾಯಿತ್ತು. ಅಯ್ಯೋ ಟ್ರೈನಲ್ಲಿ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತಪ್ಪ, ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾಯಿತು. ನೈಟು ಲಿಫ್ಟ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಸೊ ಲೇಟ್ ಆಗಿಬಿಡ್ತು ಮಲಗೋದು. ಇಲ್ಲೂ ಕೂಡ ನನ್ನ ಸಬ್ಸ್ಕ್ರೈಬರ್ 1-2-3 ಸಿಕ್ಕಿದ್ರು, ಮಾತಾಡಿಸಿದ್ರು. ಸೊ ಏನಕ್ಕಾದರೂ ನಂಬರ್ ಬೇಕಂತ ಹೇಳಿದ್ರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ, ತಗೊಂಡು ನೀವು ಕಾಲ್ ಮಾಡೋದು ಏನಾದರೂ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಇವಾಗಷ್ಟೇ ಮಡಕೆ ತಂದಿರೋ ಅಂಥ ವೀಡಿಯೋನ ನಾನು ಮಾಡಿಲ್ಲ. ಆ್ಯಕ್ಚುಲಿ ನೆನ್ನೆಯಿಂದ ಬ್ಯಾಕ್ ಪೇನ್ ಅಪ್ಪ, ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಂಜೆಕ್ಷನ್ ಹಾಕಿದ್ರಲ್ವ, ಪೇನ್ ಇರೋ ಕಡೆ ಎಲ್ಲ. ಸೊ ಹಂಗಾಗಿ ತುಂಬಾ ಪೇನ್ ಆಗ್ತಿದೆ, ಅದು ಸೊಂಟ ಭಾಗದಲ್ಲೇ. ಕೂತ್ರೆಲ್ಲ ಅಲ್ಲೇ ಒಂದು ಪ್ರೆಷರ್ ಬೀಳ್ತಾಯಿದೆ, ಅದಕ್ಕೋಸ್ಕರ ನೋವು ಜಾಸ್ತಿ ಆಗಿದೆ. ನಾನಿವತ್ತು ಯಾವ ವೀಡಿಯೋನೂ ಮಾಡಿಲ್ಲ ಬೆಳಗ್ಗೆಯಿಂದ. ಇವಾಗಷ್ಟೇ ಬಂದೆ. ಸೊ ಹಾಲು ತೊಗೊಂಡು ಬಂದಿದ್ದೀನಿ 1 ಲೀಟರು. ಸೊ ಗುಡ್ ಲೈಫು. ಯಾಕೆ ತೊಗೊಂಡು ಬಂದಿದ್ದೀನಿ ಅಂದರೆ ತುಂಬ ದಿನಗಳಿಂದ ಒಂದು ಆಸೆ ಇದೆ ನನಗೆ. ಯಾಕಂತ ಹೇಳಿದ್ರೆ
ಮಡಿಕೆಲಿ ಮೊಸರು ಮಾಡಬೇಕು ಅಂತ. ಯಾಕೆಂದರೆ ಎಷ್ಟೋ ದಿನದಿಂದ ಅನ್ಕೋತಾ ಇದೆ ಮಡಿಕೆಲಿ ಒಂದು ಸಾರಿ ಆದರೂ ಮೊಸರನ್ನ ಮಾಡಬೇಕು ಅಂತ. ಮೊಸರು ಸಖತ್ತಾಗಿ ಬರುತ್ತೆ ಮಡಿಕೆಲಿ, ಮಣ್ಣಿನ ಮಡಿಕೆಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಮೇಲೆ ನೀರಂಶ ಎಲ್ಲ ಮಡಿಕೆ ಹೀರ್ಕೊಡ್ಬಿಡುತ್ತೆ. ಸೊ ಅದಾದಮೇಲೆ ಗಟ್ಟಿ ಮೊಸರು ಕೊಡುತ್ತೆ ನಮಗದು. ಆಮೇಲೆ ನಾವು ಹಳೆ ಕಾಲದಲ್ಲೆಲ್ಲ ಮಡಿಕೆಗಳನ್ನ ಯೂಸ್ ಮಾಡ್ತಾಯಿದ್ದೋ. ನಿಜ ನಾನು ಬುದ್ಧಿ ಕಂಡಾಗಿಂದ ಯೂಸ್ ಮಾಡಿಲ್ಲ ಬಿಡಿ, ಯಾಕಂದರೆ ನಾನು ಅಡುಗೆ ಮಾಡ್ಬೇಕಾದ್ರೆ ಏನಾದರೂ ಇದ್ದರೆ ಪಟ ಪಟ ಅಂತ ಕುಕ್ಕಿ ಹೊಡೆದೋಗ್ಬಿಡ್ತಾಯಿತ್ತು. ಹಂಗಾಗಿ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಬಟ್ ನಮ್ಮ ಅಜ್ಜಿದಿರೋ ಎಲ್ಲ ಯೂಸ್ ಮಾಡೋದನ್ನ ನೋಡ್ತಾ ಇದ್ದೆ. ಕೆಲವೊಂದು ಮಡಿಕೆಗಳನ್ನ ಮನೇಲಿ ಮಾಡ್ಕೊಂಡಿದ್ರು. ಅದಾದಮೇಲೆ ನಾನು ಮಡಿಕೆದು ಒಂದು ಲೈಫ್ನೇ ಮರ್ತೋಗ್ಬಿಟ್ಟಿದ್ದೆ. ಬಟ್ ನಾನು ಮಣ್ಣಿನ ಜ್ಯುವೆಲರಿ ಕಲ್ತಾದ್ಮೇಲೆ ನಂಗೆ ಅನ್ನಿಸ್ತಾಯಿತ್ತು ಅವಾಗವಾಗ ನಾನೇ ಕೈಯಾರೆ ಒಂದು ಮಡಿಕೆ ಮಾಡ್ಕೊಬರ್ಬೇಕು, ಅದ್ರಲ್ಲಿ ಅಡುಗೆ ಮಾಡಬೇಕು ಅಂತ ತುಂಬ ಇಷ್ಟ ಇರ್ತಾಯಿತ್ತು. ಬಟ್ ಗೊತ್ತಿಲ್ಲ ಅದು ಯಾವಾಗ ನೆರವೇರುತ್ತೆ ಆ ಆಸೆ ಅಂತ. ಬಟ್ ಆದರೂ ನಾನು ಬೇರೆಯವ್ರ ಕೈಯಿಂದ ಮಡಿಕೆನ ತಗೊಂಡು ಬಂದಿದ್ದೀನಿ ಇವತ್ತು, ಮೊಸರು ಮಾಡಿಬಿಟ್ಟು ಫಸ್ಟ್ ಟೈಮ್ ತಿನ್ನೋಣ ಅಂತ. ಸೊ ಇವಾಗ ನಾನು ಫಸ್ಟ್ ಟೈಮು ಮಡಿಕೆನ ಪಳಗಿಸೋದಕ್ಕೆ ಒಂದು ನೈಟು ನಾನು ನೀರೊಳಗಡೆ ಬಕೆಟ್ ಒಳಗಡೆ ಪೂರ್ತಿ ನೀರೊಳಗಡೆ ನೆನೆಸಿಟ್ಟಿದ್ದೆ ಮಡಿಕೆನ. ಸೊ ಇವಾಗ ತಗೊಂಡು ಬಂದು ನಾನು ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾಯ್ದಿದೆ, ವೇಸ್ಟ್ ನೀರಿದು. ಸೊ ಒಂದು ಸಾರಿ ನೀರು ಕಾಯಿಸ್ಬಿಟ್ಟು ನಾವು ಬಿಸಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾನು ನೀರು ಕಾಯ್ದಿದ್ದೆ, ಹೊರಗಡೆ ಎಸ್ಬಿಡ್ತೀನಿ ಆ ನೀರನ್ನೆಲ್ಲ. ಅದಾದಮೇಲೆ ನಾನು ಹಾಲು ಬಿಟ್ಬಿಟ್ಟು ಅದರೊಳಗಡೆ ಕಾಯಿಸ್ತೀನಿ. ನಾಳೆ ಗೊತ್ತಾಗುತ್ತೆ ಆ ಮೊಸರು ಒಂದು ಪೊಸಿಷನ್ ಹೇಗಿರುತ್ತೆ, ಯಾವ ಥರ ಟೇಸ್ಟ್ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮತ್ತು ಮಡಿಕೆಗಳು ಯಾವ್ಯಾವ ತಂದೆ, ಎಷ್ಟೆಷ್ಟು ರೇಟ್ ಇದೆ, ಯಾವ ಥರ ಕ್ವಾಲಿಟಿ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ. ಇವಾಗ 1 ಲೀಟ್ರ್ ಹಾಲನ್ನ ಫುಲ್ಲು ಮಡಿಕೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕಾಯೋಕ್ಕೆ ಇಡೋಣ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಮಡಿಕೆಯಲ್ಲಿ ಹಾಲು ಕಾಯಿಸ್ತಾ ಇರೋದು. ಆ್ಯಕ್ಚುಲಿ ನಾನು ಬುದ್ಧಿ ಕಂಡಾಗಿಂದ ಅಂತ ಏನಿಲ್ಲ, ನಾನು ಹುಟ್ಟಿ ಬೆಳೆದಾಗಿಂದ ನಾನು ಮಡಿಕೆಯಲ್ಲಿ ಹಾಲು ಕಾಯಿಸೇ ಇರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಕಾಯಿಸ್ತಾ ಇರೋವಂಥದ್ದು. ಸೊ ಇದು ಉಕ್ಕೇ ಬರಲ್ಲ ನೋಡಿ, ಎಷ್ಟೊತ್ತಿಂದ ಕಾಯಿಸ್ತಾ ಇದ್ದೀನಿ ಗೊತ್ತಾ, ಕೆನೆಗಡ್ತಾ ಇದೆ. ಸೊ ಯಾವ ಥರ ಮಡಿಕೆ ಅಂತ ಹೇಳ್ಬೋದು. ನಿಜ ನಾನು ಒಂದು 32 ಇಯರ್ಸ್ ಅನ್ಕೊಳ್ಳಿ, 32 ಇಯರ್ಸಿಂದ ನಾನು ಇವತ್ತು ಫಸ್ಟ್ ಟೈಮ್ ಹಾಲು ಕಾಯಿಸ್ತಾ ಇರೋದು ಮಡಿಕೆಯಲ್ಲಿ, ಮಣ್ಣಿನ ಮಡಿಕೆಯಲ್ಲಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಬಟ್ ಗ್ಯಾಸ್ ಮೇಲೆ ಕಾಯಿಸ್ತಾ ಇರೋದು, ಬಟ್ ಮಣ್ಣಿನ ಮಡಿಕೆ ಒಂಥರ ಖುಷಿ ಆಗ್ತಿದೆ. ಹಾಲು ಪಟ್ ಅಂತ ಉಪ್ಪು ಬರೋಲ್ಲ. ಅದೇ ಈ ಥರ ಸ್ಟೀಲ್ ಪಾತ್ರೆ ಇಟ್ಟರೆ ಸಾಕು, ಪಡಕ್ ಅಂತ ಉಪ್ಪು ಬಂದಿರುತ್ತೆ. ಸೊ ಇದರಲ್ಲಿ ನಾನು ಮುದ್ದೆ ಬೇಯಿಸ್ತಾ ಇದ್ದೀನಿ. ಇವಾಗ ಮುದ್ದೆ ಬೇಯಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಮುದ್ದೆಗೆ ಅಂತಲೇ ತಂದಿದ್ದು. ಬಟ್ ಫಸ್ಟ್ ಟೈಮ್ ನಾನು ಹಾಲು ಕಾಯಿಸ್ಬೇಕಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ. ಸೊ ನಾಳೆ ಏನಾದರೂ ಆಗಲಿ ಮೊಸರು ಮಾಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇವತ್ತು ಏನು ಸಾಂಬಾರು ಮಾಡಬೇಕು ಅಂತ ತೋಚಲಿಲ್ಲ ತಲೆಗೆ. ಹಂಗಾಗಿ ಇವಾಗ ತೊಗರಿ ಕಾಳನ್ನ ಸುರಿದಿಟ್ಟಿದ್ದೆ, ನಾಟಿ ತೊಗರಿ ಕಾಳು. ಸೊ ಅದನ್ನ ಬೇಯಿಸಿ ನಾನು ಆ ನೀರಿಗೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು 2 ಮೆಣಸಿನ್ಕಾಯಿ ಬೇಯಿಸಿದೆ, ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇವಾಗ ಕಲಿಸ್ತಾ ಇದ್ದೀನಿ. ಸೊ ಇದು ಒಳ್ಳೆ ಒಂಥರ ಟೇಸ್ಟು. ಬಟ್ ಇನ್ಸ್ಟೆಂಟ್ ಸಾಂಬಾರು ಅಂತ ಹೇಳ್ಬೋದು. ನಮಗೆ ಸಾಂಬಾರಪ್ಪ ಅದು ಏನು ಗೊತ್ತಾ, ಬಿಸಿ ಬಿಸಿ ಮುದ್ದೆಗೆ ಸಖತ್ತಾಗಿರುತ್ತೆ. ಆರೋಗಿರಬಾರ್ದು ಮುದ್ದೆ. ಸೊ ತಿನ್ನೋಕ್ಕೆ ಮಾತ್ರ ಟೇಸ್ಟಿಯಾಗಿರುತ್ತೆ. ಮತ್ತು ಇನ್ಸ್ಟೆಂಟಾಗಿ ಬೇಗ ಮಾಡ್ಬೋದು. ಅದಕ್ಕೋಸ್ಕರ ಯಾವಾಗಲೂ ಅವಾಗ ಇದನ್ನು ಮಾಡ್ತಾಯಿರ್ತೀನಿ ನಾನು. ಸೊ ಆಲ್ಮೋಸ್ಟ್ ವೀಡಿಯೋ ನೋಡೋರು ಗೊತ್ತಿರುತ್ತೆ ನಾನು ಇದೇ ಥರ ಮಾಡ್ಕೊಳ್ಳೋದು. ಅದರಲ್ಲೂ ಸಾಂಬಾರು ಇಲ್ಲದೆ ಇರೋವಾಗ ಈಸಿ ಕೆಲಸ ಇದು. ಬೇಳೆನೂ ಕೂಡ ಬೇಯಿಸ್ಕೊಂಡು ಈ ಥರ ಮಾಡ್ಕೋಬೋದು. ಸೊ ಏನೋ ನಮ್ಗನ್ಸಿದ್ದು ಆ ಟೈಮಿಗೆ ಸರಿಯಾಗಿ ಏನೋ ಒಂದು ಆಗಬೇಕಲ್ಲ, ಅದಕ್ಕೋಸ್ಕರ. ಮ್ಯಾಟು ಮತ್ತು ಒಂದಷ್ಟು ಬಟ್ಟೆಗಳಿತ್ತು. ಸೊ ಎಲ್ಲ ನೆನೆಸ್ಬಿಟ್ಟು ಇವಾಗ ಅದರಲ್ಲಿ ಯಾವುದಾದ್ರು ಕಲರ್ ಹೋಗುತ್ತಾ ಅಂತ ಹೇಳ್ಬಿಟ್ಟು ಒಂದು ಇದಿತ್ತು, ಅದನ್ನು ಕೂಡ ಬೇರೆ ಹಾಕಿದ್ದೀನಿ. ಅಡುಗೆ ಮನೆಗೆ ಒಂದು ಟವಲ್ಲು ಸೊ ಬೇರೆ ಇಟ್ಬಿಟ್ಟಿದ್ದೀನಿ ಅದನ್ನು. ಸೊ ಇದು ಬೆಳಗ್ಗೆ ಒಗಿಬೇಕು ಅವರು. ಸೊ ಆಲ್ಮೋಸ್ಟು ನನ್ನ ಕೈಯಲ್ಲಿ ಬಟ್ಟೆ ಯಾವತ್ತೂ ಕೊಡೋಲ್ಲ, ಅಪರೂಪಕ್ಕಷ್ಟೇ. ಇವಾಗ ಅಡುಗೆ ಮಾಡ್ತಾಯಿರಲ್ಲ, ಆ ಒಂದು ರೀಸನ್ಗೆ ಕೆಲವೊಂದು ದಿನ ಕೈಯಲ್ಲಿ ಒಗ್ಗೋ ಅಂಥ ಬಟ್ಟೆಗಳನ್ನ ಹಾಕ್ತೀನಿ. ದಿನಾಗಲೂ ಹಾಕಲ್ಲ. ಕೆಲವೊಂದು ಟೀ ಶರ್ಟ್ಗಳು ವೈಟ್ ಟೀ ಶರ್ಟ್ ಇರ್ತವೆ, ಕಲರ್ ಇಟ್ಕೊಬಿಡ್ತವೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ. ನಮ್ಮ ಪೂರ್ವಿ ಬನೀನಂತೂ ನೋಡೋದಕ್ಕೆ ಆಗೋಲ್ಲ, ಹಂಗಿದೆ ಕಲರು. ಸೊ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಮತ್ತು ಹಳೆ ಬಟ್ಟೆ ಥರ ಆಗಿಬಿಡುತ್ತೆ ಯಾವಾಗೂ ಒಗೆಗೆ ಹಾಕೋದ್ರಿಂದ. ಸೊ ಹಳೆ ಬಟ್ಟೆ ಥರ ಆಗಿಬಿಡುತ್ತೆ. ಅದಕ್ಕೆ ಕೆಲವೊಂದು ಟೀ ಶರ್ಟ್ಸ್ನ ನಾನು ಬೇರೆ ಹಾಕ್ತೀನಿ, ಕಲರ್ ಇಟ್ಕೊಳ್ಳೋ ಅಂಥವು, ಕಲರ್ ಇರೋ ಅಂಥವು, ಈ ಥರದವೆಲ್ಲ ಬೇರೆ ಹಾಕ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಬಟ್ಟೆ ವಾಶ್ ಆಗಲಿ ಮಲ್ಕೊಳ್ಳೋಣ, ಅಷ್ಟು ನೀರು ಕಾಯಿಸ್ತೀನಿ. ಇಂಜೆಕ್ಷನ್ ಕೊಟ್ಟಿರೋ ಪೇನ್ಗೆ ಸಿಕ್ಕಾಪಟ್ಟೆ ನೋವಾಗ್ತಾಯಿತ್ತು. ಹಂಗಾಗಿ ಚೆನ್ನಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಹಾಟ್ ಪ್ಯಾಕ್ ಇಟ್ಕೊಬಿಡೋಣ ಇಂಜೆಕ್ಷನ್ ಕೊಟ್ಟಿರೋ ಕಡೆ ಅಂತ ತಗೊಂಡು ಬಂದೆ. ಇವಾಗ ಎಷ್ಟೊಂದು ತೀಟೆ ಮಾಡ್ತೀಯ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ? ವೈಟ್ ಕಲರ್. ಇದು ಯಾವುದು ವೈಟ್ ಕಲರ್ ನಕ್ಷತ್ರ?
ಅದೆಲ್ಲಿ ಬರುತ್ತೆ? ಬ್ಲ್ಯಾಕ್ ಕಲರ್ ನಕ್ಷತ್ರ ಇರುತ್ತೆ ಇನ್ನೇನು. ಬ್ಲ್ಯಾಕು ವೈಟು ನಕ್ಷತ್ರಗಳಿದಾವ. ನಕ್ಷತ್ರ ಅಂದ್ರೆ ಏನು? ಸ್ಟಾರ್. ಸ್ಟಾರು. ಸ್ಟಾರ್ ಅಂದ್ರೇನು? ಹೇಳು ಏನು ಅಂತ. ನೋಡಿ ಎಷ್ಟು ತೀಟೆ ಮಾಡ್ತಾ ಇದೆಯಾ ನೋಡು. ಪ್ಲಾಸ್ಟಿಕ್ ಅಗಿಬಾರ್ದು ಬಾಯಿಲಿ ಅಂತ ಹೇಳಿಲ್ವಾ? ನೋಡಿ ನೋಡಿ ಎಷ್ಟು ಟಾರ್ಚರ್ ಕೊಟ್ಟು ತಲೆ ತಿಂದು ಗೊಬ್ಬರ ಮಾಡ್ತಾ ಇದ್ದಾನೆ ನೋಡಿ. ಏನು ಕೈ ಸುಮ್ಮನೆ ಇರ್ತಾ ಇಲ್ವಲ್ಲಪ್ಪ. ಏಯ್ ಹೊಡೆದಾಗ ಬಿಡಕಣು, ಬೊಬ್ಬಲ್ ಬೇಕು ಕೊಡಿ ಕೊಡಿ ಕೊಡ. ಈ ಮಗುನ ಹೆಂಗಪ್ಪ ಮೇಂಟೈನ್ ಮಾಡೋದು? ಡಿಸ್ಪ್ಲೇ ಎಲ್ಲ ತೋರಿಸ್ಬಾ, ಡಿಸ್ಪ್ಲೇ ತೋರಿಸ್ಬಾ. ಇಲ್ಲಿ ಬಿಡೋ ಅದನ್ನು ಟೀಕೆ ಮಾಡಿ ಬಿಡೋ. ಓ ಪೂರ್ವಿ, ಯಾಕೋ ಪೂರ್ವಿ ಹಿಂಗಾಡ್ತೀಯಾ? ಕುಡಿಯಲ್ಲ? ಕುಡಿತೀನಿ ನಾನು. ಹೋಗು ನೀನು ಡಿಸ್ಪ್ಲೇ ತೋರಿಸ್ಬರಕ್ಕೆ. ಟೀಕೆ ಮಾಡ್ಬಿಡ್ತೀನಿ. ಏನು ಗೊತ್ತಿಲ್ಲ ಹಂಗೆಲ್ಲ ಆಡ್ಬೇಕು. ನಿಧಾನ ತೋರಿಸು. ಮಮ್ಮಿ ಮೂತಿ ನೋಡಿ. ಎಲ್ಲ ಬಿಡೋ ನೋಡಿ. ಇಲ್ಲ ಅದೆಲ್ಲ ಮಾಡುತ್ತೆ. ತೋರ್ಸಂತ ಹೆಂಗ ತೋರಿಸು. ಕ್ಲಿಪ್ಗಳು ಐತೆ, ಲೂಸು ಸಿಗುತ್ತೆ, ಪ್ಯಾಕೆಟು ಸಿಗುತ್ತೆ. ಆಮೇಲೆ ಅದು ಇದೆ, ಅದು ಬ್ರೇಸ್ಲೆಟ್ಸ್ ಇದೆ. ಬ್ರೇಸ್ಲೆಟ್ಸ್ ಇದೆ ಇಲ್ಲೆಲ್ಲ. ವಿಡಿಯೋ ಮಾಡೋದು ಹೆಂಗೆ ಐ ನೋ. ಅದು ನೀವು ಇಟ್ಕೊಂಡು ಈ ಥರ ಫೋನ್ ಇಟ್ಕೊಂಡು ಹಿಂಗೆ ಮಾಡಬೇಕು. ಹಿಂಗಿಲ್ಲ ಹಂಗಿಂಗಲ್ಲ, ನಾನು ಮಾಡ್ಕೊಡ್ತೀನಿ ಕೊಡು. ಹಂಗಲ್ಲ ಪುಟ್ಟ ಬಾಯಿ ಪುಟ್ಟ. ನೋಡಿ ಹೆಂಗೆ ಗೊತ್ತಾ ಮಾಡೋದು? ಕೊಡಿಲಿ ಅದನ್ನು. ಬ್ರಾಸ್ಲೆಟ್ ಕೈ ಕೊಡು ಫಸ್ಟು. ಹಿಂಗೆ ಹಿಡ್ಕೊಂಡು ಕೈ ಬೇಕು, ಕೈ ಮೇಲೆ ಹಿಡ್ಕೊಬೇಕು ಹಿಂಗೆ. ಇಲ್ಲಿ ನೋಡು, ಈ ಥರ ತೋರಿಸ್ಬೇಕು ಹಿಂಗೆ. ಅಯ್ಯೋ ನಿನ್ನ ಕೈಯು ಅಳ್ಳಾಡ್ಸೋಕ್ಕೆ ಜಾಗ ಬಿಟ್ಟರೆ ತಾನೆ. ಹಿಂಗೆ ನೋಡು, ಹಿಡ್ಕೊಂಡು ಹಿಂಗೆ ತೋರಿಸ್ಬೇಕು ಹಿಂಗೆ. ಅಯ್ಯೋ ನಂಗೆ ಟರ್ನ್ ಆಗಾಯ್ತಲ್ಲ ವೀಲ್ ಚೇರಲ್ಲಿ. ಸೊ ನೀನೇನು ಮಾಡಬೇಕು ಅಂದರೆ, ನೀನು ನಿಂತಿರ್ಸಲ್ವಾ, ಈಸಿಯಾಗಿ ಮಾಡ್ಬೋದು ನೀನು. ಕೈ ನಿಂಗೆ ಅಳ್ಳಾಡಿಸಿ ವೀಡಿಯೋ ಮಾಡ್ಕೋಬೋದು. ಏನೇನೋ ಡ್ಯಾನ್ಸ್ ಆಡೋಕ್ಕೆಲ್ಲ ಬಂದವರು ನೋಡಿ ನೋಡಿ, ಝೂಮ್ ಮಾಡ್ತಾರೆ. ಬಾಯ್ಸ್ ಎಲ್ಲ ಒಬ್ಬರು ಇಲ್ಲ. ಬಾಯ್ಸು ನಾನು ಬಾಯಿ ಹಿಂದಕ್ಕೆ ಬಂದು ಮಕ್ಕಳು ತಯಾರು ಮಾಡ್ತಾ ಇದ್ದಾರೆ. 2000ಕ್ಕೂ ಹೆಚ್ಚು ಚಲನಚಿತ್ರಗಳಿಗೆ ಅವರು ಕನ್ನಡ, ತೆಲುಗು, ಹಿಂದಿ, ತಮಿಳು ಎಲ್ಲ ಆಕ್ಟ್ರೆಸ್ಗೆ ಅವರಿಗೆ ಕಲಿಸ್ಕೊಟ್ಟಿದ್ದಾರೆ. ಈಗ ಪುಟಾಣಿ ಮಕ್ಕಳನ್ನು ಕೂಡ ಅವರು ತಯಾರು ಮಾಡ್ತಾ ಇದ್ದಾರೆ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸೀಟ್ ಇಲ್ಲ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋಣ. ಯಾರು ನನಗೆ ಗೊತ್ತಾಗಿಲ್ಲ ಯಾರು. ಆಡಿಯನ್ಸ್ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ದೀರಾ ಅನ್ಸುತ್ತಲ್ಲ? ಮಾಡಿದ್ದೀರಾ? ಬನ್ನಿ ಜೋರಾಗಿ ಜೋರಾಗಿ ಚಪ್ಪಾಳೆ. ಕಮ್ ಆನ್, ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಶಶಿಮಾಸನ್ ಅಂಡ್ ಟೀಮ್. ಪುಟ್ಟ ಮಕ್ಕಳು ಎಷ್ಟು ಕಲರ್ಫುಲ್ ಆಗಿ ಇವತ್ತು 3ನೇ ಆರ್ಗಾನಿಕ್ ಸಂತೆಗೆ ರೆಡಿ ಆಗಿ ಬಂದಿದ್ದಾರೆ. ಇವರ ಪರ್ಫಾರ್ಮೆನ್ಸ್ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆರ್ ಯು ಎಕ್ಸೈಟೆಡ್? ಮೇಕ್ ಸಮ್ ನಾಯ್ಸ್.
ಈ ಡ್ಯಾನ್ಸ್ ನೋಡ್ಬಿಟ್ಟು ಸಖತ್ತಾಗಿ ನಾನು ನಿಜ ಡೈರೆಕ್ಟಾಗಿ ನೋಡೋಕ್ಕಾಗಲಿಲ್ಲ, ಬಟ್ ಇದನ್ನು ನಾನು ವೀಡಿಯೋ ಎಡಿಟಿಂಗ್ ಮಾಡುವಾಗ ನೋಡ್ತಾಯಿದ್ದೀನಿ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಅವರು ಮಗಳು ಇದ್ದಾಳೆ ನೋಡಿ, ಸೆಂಟ್ರಲ್ ಇವಾಗ ಡ್ಯಾನ್ಸ್ ಮಾಡ್ತಿದ್ದಲ್ಲ ಅವಳು. ನಿಜ ನಾನು ನೋಡಿರಲಿಲ್ಲ, ಬರೀ ಡ್ರೆಸ್ ನೋಡಿದಷ್ಟೇ ಎಷ್ಟು ಇಷ್ಟ ಆಯಿತು ಅಂದರೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ಲು. ನನಗೆ ಖುಷಿ ಆಯಿತು. ಅಯ್ಯೋ ನಾನು ಲೈವಲ್ಲಿ ನೋಡ್ಬಾರ್ದಾಗಿತ್ತು ಹತ್ರ ಹೋಗಿ ಅಂತ ಅನ್ನಿಸ್ತು. ಬಟ್ ಅಲ್ಲಿ ಮೆಟ್ಲಿದ್ದಾವೆ, ನಂಗೆ ಹೋಗೋದಕ್ಕಾಗಲ್ಲ. ಇಲ್ಲಿ ಫುಡ್ ಕಾಂಪಿಟೇಷನ್ ಇತ್ತು, ಹಂಗಾಗಿ ಈ ವಾರದಲ್ಲಿ 2 ಕಾರ್ಯಕ್ರಮ 3 ಕಾರ್ಯಕ್ರಮ ಇರ್ತವೆ ಒಂದೊಂದು ವಾರದಲ್ಲಿ. ಸೊ ಇವತ್ತು ಒಳ್ಳೆ ನಾಟಿ ಇದರಲ್ಲಿರೋ ಅಂಥ ಒಂದು ಫುಡ್ಡು ಕಾಂಪಿಟೇಷನ್ ಇತ್ತು. ಸೊ ಅಲ್ಲಿ ಬೇರೆ ಬೇರೆ ಥರದವರೆಲ್ಲ ಕಾಂಪೀಟ್ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ಅದನ್ನು ನೋಡಬೇಕಾದ್ರೆ ಯಾವ್ದ್ಯಾವ್ದು ಕಾಂಪೀಟ್ ಮಾಡಿದ್ದಾರೆ, ಏನೆಲ್ಲ ಹಾಕಿದ್ದಾರೆ ಅದನ್ನು ಮೆನ್ಷನ್ ಮಾಡಿದ್ದಾರೆ. ನಾನು ಫೋಟೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಅದನ್ನು. ಪರವಾಗಿಲ್ಲ, ತಗೊಳ್ಳಿ ಫಸ್ಟ್ ಬಂದವರು ಖುಷಿ. ಬಟ್ ಚೆನ್ನಾಗಿದೆಲ್ಲ, ಇದೆಲ್ಲ ನನ್ನ ರೆಸಿಪೀಸ್. ಜೈರಾಮ್ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಫಸ್ಟ್ ಟೈಮ್ 2014 ಪಾರ್ಟಿಸಿಪೇಟ್ ಮಾಡಿದೆ. ಬೇಗರೆಲ್ಲ ಖುಷಿಯಾಗಿ ತಗೊಂಡು 2014 I participated. I got ಆಮೇಲೆ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಈ ಸತಿ ಭರತ್ ಕುಮಾರ್ ಮಿಶ್ರಾ ಅಂತ ಅವ್ರ ಫ್ರೆಂಡು, ಅವರು ನನಗೆ ಕಳಿಸಿದ್ರು. ನನಗಲ್ಲ, ಸಾರಿ ಮೇಡಮ್, ಇದು ನೀವು ನೇಂದ್ರ ಬಾಳೆಹಣ್ಣು ನಮ್ಮ ಇದು ಕೇರಳ ಸ್ಪೆಷಲ್. ಇದು ಸ್ಪೆಷಲು ಕೇರಳ ಅಲ್ಲ, ಉಡುಪಿ. ಆದರೆ ನಾವು ತೆಂಗಿನ ಎಣ್ಣೆಲೆ ಹಾಕಿ ಅದನ್ನು ಫ್ರೈ ಮಾಡಿದ್ವಿ. ಅದು ಕೇರಳ ಬಾಳೆಹಣ್ಣು ಆಗಿರೋದ್ರಿಂದ ಕೇರಳ ಬನಾನಾ ಫ್ರೈ ಅಂತ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಜಾಸ್ತಿ. ನಾನಿಲ್ಲಿ ಆರ್ಗ್ಯಾನಿಕ್ ಪಾತಾ ಇದ್ದೀನಪ್ಪ. ನಮ್ಮ ಫ್ರೆಂಡ್ ಸ್ಟಾಲ್ ಬಯೋಪರ್ ಮುಗಿಸ್ಕೊಂಡು ಇಲ್ಲಿ ಬಂದೆ. ಹೋಗ್ತಾ ಬಂದಾ? ಹಾಂ, ಹೋಗ್ತಾ ಬಂದೆ. ಓಕೆ ಎಲ್ಲ ಮಿಕ್ಸ್ ಮಾಡಿದ್ದೀರಾ? ಬ್ರಾಹ್ಮಿ ಬಾಲ್ಸ್, ಏನು ಹೆಸರಿಟ್ಟಿದ್ದೀರಾ? ಬ್ರಾಹ್ಮಿ ಬಾಲ್ಸ್ ಅಂತ, ಗ್ರೀನ್ ಬಾಲ್ಸ್. ಬ್ರಾಹ್ಮಿ ಬ್ರಾಹ್ಮಿ ಬಾಲ್ಸ್, ಬ್ರಾಹ್ಮಿ ಬಾಲ್ಸ್. ಡ್ಯಾನ್ಸರು ಶಶಿ ಮಾಸ್ಟರ್ ಬಂದಿದ್ದರು ಆ ಪ್ರೋಗ್ರಾಮಿಗೆ.
ಇಬ್ರು ನೀನು ಟಾರ್ಚರ್ ಹುಡ್ರೆ ತೀಟೆ ಮಾಡ್ಬೇಡ ಹೇಳ್ಬಿಟ್ಟು. ಅದಕ್ಕೆ ನಂಗೆ ಏನೋ ತೋರಿಸ್ಬೇಕು. ಏನು ತೋರಿಸ್ತೆ ತೋರಿಸ್ತೀನಿ. ಅಮ್ಮ ಏನು ಬಿಡು, ನಾನು ಹಾಕೊಂಡು ಎತ್ತುತ್ತಿಲ್ಲ. ಎಲ್ಲಿ ಅಲ್ಲ್ಯಾಕೆ ಹೋಗಿದ್ದಿ ಸಂದಿಗೆ? ಅದು ಬಂದ ಅಯ್ಯೋ ಯಪ್ಪ ಇವನಂತೂ ಏನು ತೋರಿಸ್ ಸ್ವಲ್ಪ ಇರೋ. ಏನು? ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದು. ಓ ಹೌದಾ, ಬರೋದ್ ಬಂದಿದೆ. ಬೈಲಿ 2 ಪಾತ್ರೆ ತೊಳ್ಬಿಟ್ಟು ಹೋಗು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಪಾತ್ರೆ ತೊಳಿತಾ ಇರ್ತೀನಿ. ನಾಳೆ ಕೆಲಸದವ್ರು ಬರೋಲ್ಲ. ಯಾಕೆ ಬರೋಣ? ನಾಳೆ ಇರೋದು ಏನೋ ರಜಾ ಅಂತ ಹೇಳಿದೆ. ಅಂದರೆ ನಾಳೆ ನನಗೆ ಬರುತ್ತೆ ಕೂತು. ಅದಕ್ಕೆ ಸರಿ ಎಲ್ಲ ಕೊಡಕ್ಕಿದೆ ಆಗೋಯ್ತಾ? ಇಲ್ಲಿ ಏನೋ ಚಿಕ್ಕ ಸಿಂಕ್ ಬೇರೆ ಕಣಪ್ಪ, ಎಲ್ಲ ಕಟ್ಕೊಡತ್ತೆ ಇಲ್ಲಿ, ಕಷ್ಟ. ಏನು ಮಾಡು, ಇಲ್ಲಾಂದ್ರೆ ಎಲ್ಲ ಕಿತ್ತಾಕ್ಬಿಡು. ಸಿಂಕೆಲ್ಲ ಕಿತ್ತಾಕ್ಬಿಡು. ಎಲ್ಲ ಕಟ್ಟೋರು ಯಾರು? ನೀನು ಅಂತೆಲ್ಲ ನೀರೇ ಹೋಗಲ್ಲ ಅಂತ, ಅದಕ್ಕೆ ನೀರು ಹೋಗ್ಸಕ್ಕೆ. ನೀರು ಹೋಗ್ಸಕ್ಕೆ ಏನೋ ಮಾಡ್ಬಿಟ್ಟೆ. ಆಮೇಲೆ ಏನು ಮಮ್ಮಿ ಅದ್ರಲ್ಲಿ ಏನು ಇಷ್ಟೊಂದು ವೈಟ್ ಕಾಣಿಸ್ತಿದೆ? ಏನೋ ಮಾಡ್ಬಿಟ್ಟಿದ್ಯಾ ನೋಡು, ಇಷ್ಟೊಂದು ವೈಟ್ ಕಾಣಿಸ್ತಿದೆ. ಫೋನಲ್ಲಿ ಏನೋ ಬ್ರೈಟ್ನೆಸ್ ಮಾಡಿದ್ದಾನೆ, ಹಿಂಗೆ ಏನೋ ಹೊಡೆದಾಕ್ಬಿಟ್ಟು ಏನೇನೋ ಮಾಡಿದ್ರೆ ನೋಡಿ ತಿರ್ಗಾ ಕತ್ಲೆ ಆಗೋಯ್ತು. ಹಂಗೆಲ್ಲ ಮಾಡಬಾರ್ದು, ವಿಡಿಯೋ ಮಾಡುವಾಗ. ಓಕೆ ಓಕೆ ಸಾರಿ, ಕ್ವಾಲಿಟಿ ಹೋಗುತ್ತೆ. ಸಾರಿ ಸಾರಿ ಸಾರಿ. ನೀನು ಕೊಟ್ರೆ ನಿಂದಾಗ ಅಂತ ತೀಟೆ ಕೈ ಗೊತ್ತಾ ನಿಂದು? 5 ನಿಮಿಷ ಕೈ ಸುಮ್ಮನೆ ಇರಲ್ಲ. ಯಾವ ನಕ್ಷತ್ರದಲ್ಲಿ ಉಟ್ಬಿಟ್ಟಿದ್ದೆ ಈಗ ನಾವು. ವೈಟ್ ಕಲರ್ ನಕ್ಷತ್ರಗಳು. ಅದ್ಯಾವ್ದು ವೈಟ್ ಕಲರ್? ವೈಟ್ ಕಲರ್ ಇರೋದು ಮಮ್ಮಿ, ಎಲ್ಲ ನಕ್ಷತ್ರ. ನಕ್ಷತ್ರ ವೈಟ್ ಕಲರ್ ಇಲ್ಲಿ ಬರುತ್ತೆ. ನೈಟ್ ಹೊತ್ತು ನೋಡ್ರೆ ವೈಟ್ ಕಲರ್, ಬೆಳಗ್ಗೆ ಹೊತ್ತು ಬೇರೆ ಕಲರ್ ಇರ್ತದೆ. ನೀನು ನೋಡಿ ಯಾವ ಕಲರು? ಬೆಳಗ್ಗೆ ಹೊತ್ತು ನೋಡಿದ್ವಾ? ಹಾಂ ನೀನು ಬೆಳಗ್ಗೆ ಹೊತ್ತು ನೋಡ್ಬೇಕು ನಕ್ಷತ್ರಗಳನ್ನ. ಯಾವಾಗ ಬಂದಿರುತ್ತೆ? ಯಾವಾಗ ನೋಡ್ಬೇಕು ಅಂತ ನನಗೇನು ಗೊತ್ತು. ಒಟ್ಟು ಬೆಳಗ್ಗೆ ಹೊತ್ತು ನೋಡ್ಬೇಕು. ನೀನು ಕಲರ್ ಬೇರೆ ಇರುತ್ತೆ ಅವಾಗ. ಯಾವ ಕಲರು? ನಾವು ನೋಡಿದ್ದೀವಿ, ಆದರೆ ನಾನು ನಿಂಗೆ ಹೇಳಲ್ಲ, ನೀನೇ ನೋಡ್ಬೇಕು. ಅಯ್ಯೋ ಏನೋ ಹೂ ಅಂದ್ಬಿಟ್ಟೆ. ಅಯ್ಯೋ ಪಾತ್ರೆ ಬೆಳಗ್ತೈತೆ ಅಲ್ಲಿ. ಆಯ್ತು. ಚಪಾತಿ ಹಿಟ್ಟು ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಬಂದಿದ್ದೀನಿ, 6 ಗಂಟೆಗೆ ಇದ್ದೆ. ಸೊ ಕೆಲಸದವ್ರು ಇಲ್ಲದೇ ಇರೋ ಒಂದು ರೀಸನಿಂದ ನಾನೇ ಎಲ್ಲ ಕೆಲಸ ಮಾಡಬೇಕಲ್ಲ. ಸೊ ಅದಕ್ಕೆ ರಾತ್ರಿನೇ ಎಲ್ಲ ಪಾತ್ರೆ ತೊಳ್ಬಿಟ್ಟು ಇಟ್ಬಿಟ್ಟಿದ್ದೆ. ಸೊ ಇನ್ನು 2 ದಿನ ಬಂದಿಲ್ಲ ಅಂದರೆ ಮತ್ತೆ ಸಿಂಕೆಲ್ಲ ಚಿಕ್ಕ ಸಿಂಕ್ ಆಗಿರೋದ್ರಿಂದ ಎಲ್ಲ ಫಿಲಪ್ ಆಗಿಬಿಡುತ್ತೆ. ಮತ್ತು ಪಾತ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಮಾಡಿಬಿಟ್ಟಿದ್ದೆ ನೈಟೇ. ಇವಾಗ ಚಪಾತಿ ಕಲಸಿ ಮತ್ತು ಬೆಂಡೆಕಾಯಿ ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಆಗಲ್ಲ ಬೆಳಿಗ್ಗೆನೇ ಎದ್ದು ಮಾಡೋದಕ್ಕೆ. 8:30 ಅಷ್ಟರಲ್ಲಿ ಯಾವ ಮಗನ ರೆಡಿ ಮಾಡಿ ಕಳ್ಸೋಕ್ಕಾಗುತ್ತೆ ಹೇಳಿ? ಅಟ್ಲೀಸ್ಟ್ 9 ಗಂಟೆ 9:30 ಅಷ್ಟರಲ್ಲಿ ಆಗಿದ್ರೆ ಏನಾರು ಮಾಡ್ಬೋದಾಗಿತ್ತು. ಬಟ್ ಏನೂ ಇಲ್ಲ, ಬೇಗ ಎದ್ದೇಳಬೇಕು ನಾನು. ಬೇಗನೆ ಟಿಫನ್ ರೆಡಿ ಮಾಡಿ ಕಳಿಸ್ಬೇಕು. ಹೊರಗಡೆ ತಿನ್ನು ಅಂದರೆ ನಾನು ತಿನ್ನಲ್ಲ ಅಂತ ನಮ್ಮ ಪೂರ್ವಿ. ಸೊ ಹಂಗಾಗಿ ನಾನೇ ಮಾಡಬೇಕಾದ ಪರಿಸ್ಥಿತಿ. ಸೊ ಹೆಂಗೋ ಮಾಡಬೇಕು. ಬಟ್ ಈವ್ನಿಂಗ್ ಮಾಡೋದ್ರಿಂದ ಒಂದು ಅನುಕೂಲ ಕೂಡ ಇದೆ ನನಗೂ. ಸೊ ನಾನು ಹೊರಗಡೆ ತಿನ್ನಲ್ಲ, ನನಗೆ ಹೊರಗಡೆ ಫುಡ್ ಅಂದರೆ ಆಗೋಲ್ಲ. ಸೊ ನಾನು ಹೆಂಗೋ ಮನೆ ಊಟನೇ ತಿಂದಂಗೆ ಬೆಳಗ್ಗೆನೆ. ಸೊ ಏನೋ ಒಂದು ಫೀಲು, ಒಟ್ಟಲ್ಲಿ ಇಬ್ರಿಗೂ ಆಗುತ್ತೆ ತಿಂಡಿ. ಇವಾಗ ಚಪಾತಿ ಹಿಟ್ಟು ರೆಡಿ ಆಯಿತು. ಸೊ ಇದಕ್ಕೇನಿಲ್ಲ ಅಂದರೆ 10-15 ನಿಮಿಷ ಬೇಕು ಚೆನ್ನಾಗಿ ಕಲಸಿ ಅದನ್ನು ಒಂದು ಅದಕ್ಕೆ ತರೋದಕ್ಕೆ. ಸೊ ನೆನೆಸಿಟ್ಬಿಟ್ರೆ ಒಂದು ಅರ್ಧ ಗಂಟೆ ನೀಟಾಗಿ ಆಗಿರುತ್ತೆ. ಆಮೇಲೆ ತೊಗೊಂಡು ಚಪಾತಿ ಮಾಡುವ. ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡುವ. ಎದ್ದು ಬರುವ ಪೂರ್ವಿ, ಬೇಗ ಬಾ. ಬುಕ್ಸ್ ಎಲ್ಲ ಬ್ಯಾಗ್ ಹಾಕೋ, ಬೇಗ ಬಾ. ಎದ್ದು ಬಾ, 7:30 ಆಗ್ಬಿಡ್ತು. ಬಾರೋ, ಬುಕ್ಸ್ ಎಲ್ಲ ಹಾಕೊಂಬಿಟ್ಟಿದ್ಯಾ? ಡ್ರಾಮಾ ಹೊಡಿಬೇಡ, ಹೋಗಿ ಕಟ್ಬಿಟ್ಟು ನೋಡು. ಕನ್ಸಲ್ಲಿ ಏನಾದ್ರು ಹಾಕೊಂಡಿದ್ಯಾ ನೋಡು. ಕನ್ಸಲ್ಲಿ ಏನಾದ್ರು ಹಾಕೊಂಡಿದ್ಯೇನೋ? ಆಯ್ತು, ಎದ್ದು ಬಾ. ನೋಡಿ ಹೊಟ್ಟೆ ಎಲ್ಲ ಕಾಣಿಸ್ತೈತೆ. ಪೂರ್ವಿನ ಬಿಟ್ಟು ಬಂದೆ. ಬರೋವಾಗ ಒಬ್ಬರು ಆಂಟಿ ಸಿಕ್ಕಿದ್ರು. ಆ್ಯಕ್ಚುಲಿ ಅವ್ರನ್ನ ಸಬ್ಸ್ಕ್ರೈಬರು. ನನ್ನ ಪಕ್ಕದ ರೋಡಲ್ಲಿ ಇರೋವಂಥದ್ದು. ಅವರು ಒಂದು ಹೋಟೆಲ್ ಓಪನ್ ಮಾಡಿದ್ದಾರಂತೆ, ಚಿಕ್ಕದಾಗಿ ಒಂದು ಟಿಫನ್ ಸೆಂಟರು. ಸೊ ಅಲ್ಲಿ ತಿಂಡಿ ತಿನ್ನು ಅಂತ ಹೇಳಿದ್ರು. ಇಲ್ಲ, ನಾನು ಚಪಾತಿ ಮಾಡಿಟ್ಟು ಬಂದುಬಿಟ್ಟಿದ್ದೀನಿ, ತಿನ್ನಬೇಕು, ಅಲ್ಲೇ ಮನೇಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ 1 ಅವರ್ ಮಾತಾಡ್ಕೊಂಡು ನಿಂತಿದ್ದೆ. ಸೊ ಪಲ್ಯ ಚಪಾತಿ ರೆಡಿ ಇದೆ. ಅದ್ರ ಜೊತೆಗೆ ಬಟರ್ ಫ್ರೂಟ್ ಮಾಡಿದ್ದೆ, ಬಟರ್ ಫ್ರೂಟ್ ಜ್ಯೂಸ್ ಮಾಡಿದ್ದೆ. ಗಟ್ಟಿಗೆ ಮಾಡಿಬಿಟ್ಟಿದ್ದೆ, ತೆಳ್ಳಗೆ ಏನು ಮಾಡಲಿಲ್ಲ, ಹಾಲು ಹಾಕಿಲ್ಲ, ಬರೀ ನೀರಲ್ಲಿ ರುಬ್ಬಿರೋದು. ಸೊ ಪೂರ್ವಿ ಕೊಟ್ಟು ಕಳಿಸ್ದೆ. ಅವನಿಗೆ ಬೋರ್ ಹೊಡೆದ್ಬಿಟ್ಟೈತೆ ಇವಾಗ. ಒಂದೇ ಒಂದು ಇದನ್ನು ಬಂದು ಇಲ್ಲಿ ಬಿದ್ದೈತಲ್ಲ ಒಗ್ಗರಣೆದು
ಸಾಸಿವೆ ಬಂದಿದ್ದೆ ಇದ್ರೊಳಗಡೆ ಹೆಂಗೆ ಬೀಳ್ತು. ಸೊ ಅದಕ್ಕೆ ನಾನೊಂದು ಸ್ವಲ್ಪ ಮಾಡ್ಕೊಂಡೆ. ನಂಗೆ ಬೇಡ ಅಂತವನೇ, ಹಣ್ಣುಗಳು ಹಾಕಿದ್ರೆ ಬೇಡ ಅಂತಾನೆ, ಏನೋ ಕುರುಕ್ತೀನಿ ಬೇಕಂತ ಅವನಿಗೆ, ಚೊಕ್ಲಿ ನಿಪ್ಪಟ್ಟು ಎಲ್ಲ. ಅವ್ರ ಸ್ಕೂಲಲ್ಲಿ ಅವತ್ತು ಬೈದಿದ್ದಾರೆ ಹಿಂಗೆಲ್ಲ ಎಣ್ಣೆ ಪದಾರ್ಥ ತರಬಾರ್ದು ಅಂತ. ಸೊ ಹೇಳಿದ್ರು ನಂಗೆ ಅದೇ ಬೇಕು ಅಂತಾನೆ. ಅದೆಲ್ಲ ತಿಂದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಬರೀ ಹಣ್ಣೇ ಕೊಟ್ಟು ಕಳಿಸ್ತೀನಿ. ಬೈತಾನೆ, ಒಣಗಾಡ ಕಡೆ ಎತ್ಕೊಡೋಯ್ತಾರೆ. ಏನು ಮಾಡೋದು, ಮಕ್ಳುಗಳಿಗೆ ಇಷ್ಟ ಆಗಿರೋದನ್ನ ಕೊಡಬಾರ್ದು. ಅಂದರೆ ನಮ್ಗೆ ಇಷ್ಟ ಆಗಿರೋದು ಕೊಡೋಂಗಿಲ್ಲ, ಅವ್ನಿಗೆ ಇಷ್ಟ ಆಗಿದ್ದು ಅವ್ನು ತಿನ್ನಬೇಕು. ಹಂಗಿದೆ ಕತೆ. ಇವಾಗ ತಿಂಡಿ ಮಾಡಬೇಕು. ಸೊ ಅಲ್ಲಿ ಮಾತಾಡ್ಕೊಂಡು ಒಂದು ಅಷ್ಟೊತ್ತು ನಿಂತಿದ್ದು. ಸೊ ಅಲ್ಲೊಬ್ಬರು ಯಾರೋ ಮೋಸ ಮಾಡಿರೋ ಅಂತ ಒಬ್ಬರು ಕತೆನ ಹೇಳಿದರು. ಸೊ ಹೋಟೆಲಲ್ಲಿ ಕ್ಯಾಶ್ ಕೊಡ್ತೀನಿ ಫೋನ್ಪೇ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಬಿಟ್ಟು 1,500,000 ಎಗ್ರಿಸ್ಕೊಂಡು ಹೋಗಿದ್ದಾರೆ. ಎಂತೆಂಥ ಮೋಸಗಾರ ಸಿಗ್ತಾರೆ ನೋಡಿ. ಮನುಷ್ಯನಿಗೆ ಬಡತನದ ಮುಂದೆ ಪ್ರೀತಿ, ಪ್ರೇಮ, ನಂಬಿಕೆ, ಸಂಬಂಧ ಇದ್ಯಾವುದು ದೊಡ್ಡದಲ್ಲ. ಇದು ಪ್ರಾಕ್ಟಿಕಲ್. ಇದೆಲ್ಲ ಹ್ಯಾಂಡ್ಮೇಡು ಮಣ್ಣಿನ ಜ್ಯುವೆಲರಿಗಳು. ಸೊ ರೆಡಿಯಾಗಿರೋ ಸೆಟ್ಗಳನ್ನ ನಾನು ಒಂದಿಷ್ಟು ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ. ಬೇಕು ಅನ್ನೋರು ಕೂಡ ಆರ್ಡ್ರ್ ಮಾಡ್ಬೋದು. ಸೊ ಯಾರೆಲ್ಲ ಕಮೆಂಟ್ ಹಾಕ್ತೀರಾ ಅವ್ರಿಗೆ ನನ್ನ ನಂಬರ್ ಕೊಡ್ತೀನಿ. ಸೊ ಹಂಗೆ ಡೈರೆಕ್ಟಾಗಿ ನಂಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ಆರ್ಡ್ರ್ ಮಾಡ್ಕೋಬೋದು. ಸೊ ಇದೆಲ್ಲ ನಾನು ಕ್ಲಾಸಸ್ ಕೂಡ ಮಾಡ್ತಾಯಿದ್ದೀನಿ, ಆನ್ಲೈನ್ ಕ್ಲಾಸಸ್ಸು ಕಲಿಯೋದಕ್ಕೆ ಅಂತಲೇ ಟೆರಕೋಟಾ ಜ್ಯುವೆಲರಿನ ಕಲಿಸ್ತಾ ಇದ್ದೀನಿ ನಾನು. ಸೊ ಅವರು ಕೂಡ ಜಾಯಿನ್ ಆಗ್ಬೋದು. ಆಲ್ಮೋಸ್ಟ್ ಈ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿ ಕ್ಲಾಸಸ್ ಮಾಡ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ನಾನು ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯಿನ್ ಆಗ್ಬೋದು. ಮಡಿಕೆಲಿ ಫಸ್ಟ್ ಟೈಮ್ ಮೊಸರು ಹಾಕಿದ್ದು ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಪೂರ್ವಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ನೋಕ್ಕೆ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಇವಾಗ ಮಜ್ಜಿಗೆ ಒಗ್ಗರಣೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಮಡಿಕೆಯಲ್ಲಿ. ಒಂಥರ ಮಡಿಕೆದು ಒಂದು ಇದು ಚೆನ್ನಾಗಿದೆ, ಮಡಿಕೆದು ಒಂದು ಲೈಫ್ ಚೆನ್ನಾಗೈತೆ. ಸೊ ಈ ಮಡಿಕೆಲಿ ಇನ್ನೂ ಬೇಳೆ ಬೇಯಿಸ್ಬೋದು ಮತ್ತು ಅನ್ನ ಮಾಡ್ಬೋದು. ಇದನ್ನೆಲ್ಲ ಮಾಡಿ ಪಳಗಿಸಿ ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕಬೇಕು. ಸೊ ಡೈರೆಕ್ಟಾಗಿ ಒಗ್ಗರಣೆ ಬೇರೆ ಹಾಕೋಂಗಿಲ್ವಲ್ಲಪ್ಪ, ಅದಕ್ಕೋಸ್ಕರ ವೇಟ್ ಮಾಡ್ತಾರೆ. ಬರಬೇಕಾದ್ರೆ ಹಂಗೆ ಚಿಕನ್ ತೊಗೊಂಡು ಬಂದಿದ್ದೆ. ಚಿಕನ್ ಗ್ರೇವಿ ಮಾಡಿ ಪೂರಿಗೆ ಹಾಕ್ಕೊಟ್ಟಿದ್ದೀನಿ ಊಟ. ಬುಕ್ಸಲ್ಲಿ ಅಂಡಿದೆ ನೋಡಿ ತೆಗಿ. ಅನ್ನ ಬೆಳಗ್ಗೆದೇ ಇತ್ತು. ಸೊ ಅದಕ್ಕೆ ಚಿಕನ್ ಗ್ರೇವಿ ಮಾಡಿದ್ದೀನಿ. ಇವಾಗ ತಿಂದ್ಬಿಟ್ಟು ಮಲ್ಕೋಬೇಕು. ಓಡಾಡಿ ಬಂದು ಸಾಕಾಯಿತು. ಹಾಸ್ಪಿಟ್ಲಿಗೆ ಹೋಗಿ ಬಂದು. ಸೊ ಡಾಕ್ಟರ್ ಇಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆ್ಯಕ್ಚುಲಿ ತುಂಬ ದಿನಗಳಿಂದ ಒಂದಷ್ಟು ಜನ ಹೇಳ್ತಾಯಿದ್ರು ಪೇನ್ ರಿಲೀಫ್ ಆಗಿ ಅಲ್ಲಿ ಹೋಗಿ ಅಂತ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ನೆಕ್ಸ್ಟು.